ಬನ್ನಂಗಾಡಿ ಗ್ರಾಮದಲ್ಲಿ ನೆಲೆಸಿರುವ ಸಿರಿದೇವಿ ಕಣ್ಮುಚ್ಚಿ ನೆನೆದೇವು ಬಾರವ್ವ, ನಿನ್ನ ಕಣ್ಮುಚ್ಚಿ ನೆನೆದೇವು ಬಾರವ್ವ. ತಾಯಿ ಹುಚ್ಚಮ್ಮ ದಯೆ ತೋರವ್ವ. ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಆದಿಶಕ್ತಿ ಉತ್ತಮ್ಮ ಒಲಿದು ಬಾರೆ. ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಆದಿಶಕ್ತಿ ಉತ್ತಮ್ಮ ಒಲಿದು ಬಾರೆ. ಬನ್ನಂಗಾಡಿ ಗ್ರಾಮದಲ್ಲಿ ನೆಲೆಸಿರುವ ಸಿರಿದೇವಿ, ಗ್ರಾಮದಲ್ಲಿ ನೆಲೆಸಿರುವ ಸಿರಿದೇವಿ, ಕಣ್ಮುಚ್ಚಿ ನೆನೆದೇವು ಕಾಯವ್ವ, ಕಣ್ಮುಚ್ಚಿ ನೆನೆದೇವು ಕಾಯವ್ವ, ಕಣ್ಮುಚ್ಚಿ ನೆನೆದೇವು ಕಾಯವ್ವ.
ಆದಿಶಕ್ತಿಯ ಅವತಾರವನ್ನ ಧರಿಸಿ ಧರೆಯ ಮೇಲೆ ವಿಧ ವಿಧವಾದಂತಹ ಹೆಸರುಗಳನ್ನ ಪಡೆದು ಹೊರಟಿರ್ತಕ್ಕಂತಹ ತಾಯಿ ನಮ್ಮ ರತ್ನಮ್ಮನವರ ನೆನಪು ಸ್ಥಿರವಾಗಲಿ ಅಂತೇಳಿ ಅವರ ಮನೆ ದೇವರಾಗಿರ್ತಕ್ಕಂತಹ ತಾಯಿ ಹುಚ್ಚಮ್ಮನ ಪಾದಾರವಿಂದವನ್ನ ನೆನೀತ ಆ ತಾಯಿಗೆ ನಮ್ಮ ಭಕ್ತಿಯ ನಮನವನ್ನ ಸಮರ್ಪಣೆಯನ್ನು ಮಾಡ್ತಾರೆ. ಇಂತಹ ಹಲವಾರು ಜನಪದ ಗೀತೆಗಳನ್ನ, ಭಕ್ತಿ ಗೀತೆಗಳನ್ನ, ಭಾವಗೀತೆಗಳನ್ನ ಸಾದರ ಪಡಿಸ್ತಾರೆ. ನಮ್ಮ ಪಾಂಡವಪುರ ತಾಲೂಕಿನ ಬನ್ನಂಗಾಡಿ ಗ್ರಾಮದಲ್ಲಿ ಇಂದು ರತ್ನಮ್ಮನವರ ನೆನಪಿನ ಈ ಒಂದು ಕಾರ್ಯಕ್ರಮದಲ್ಲಿ ಆ ತಾಯಿಗೆ ಗೀತ ನಮನವನ್ನ ಸಮರ್ಪಣೆಯನ್ನ ಸಲ್ಲಿಸ್ತಾ ಭಕ್ತಿಯಿಂದ ಭಗವಂತನ ಸಾಯುಜ್ಯವನ್ನ ದೊರಕಲಿ ಅಂತೇಳಿ. ಏಕೆ ಅಂತಂದ್ರೆ ಯಾರ ಋಣವನ್ನ ಬೇಕಾದ್ರೂ ತೀರಿಸಬಹುದಂತೆ, ಮಾತ್ರ ಋಣ ಅಂದ್ರೆ ತಾಯಿ ಋಣವನ್ನ ತೀರ್ಸಕ್ಕೆ ನಮ್ಮ ಕೈಲಿ ಯಾರ ಕೈಲೂ ಸಹ ಸಾಧ್ಯವಿಲ್ಲ ಅಂತೇಳಿ 10 ದೇವರುಗಳನ್ನ ಪೂಜೆ ಮಾಡುವುದಕ್ಕಿಂತ ಮುಂಚೆ ಹೆತ್ತ ದೇವರುಗಳನ್ನ ಪೂಜೆ ಮಾಡು ಅಂತೇಳಿ ಬಲ್ಲವರು ಹೇಳ್ಬಿಟ್ಟು ಆಗಿದ್ದಾರೆ. ಯಾಕೆಂದ್ರೆ ಮನುಷ್ಯನ ಶರೀರ ಕೇವಲ ಆಸೆ ಬರುಕ ಜೀವ, ಆಸೆ ತಂದಿದ್ದದೇ ಹೊರತು ಆಯುಷ್ಯವನ್ನ ತಂದಿಲ್ಲವಂತೆ. ಇರುವ ತನಕ ನಂದು ನಾನು ನನ್ನವರು ಅಂತಕ್ಕಂತಹ ವ್ಯಾಮೋಹದಲ್ಲಿ ಕಾಲವನ್ನು ಕಳೆದು ಕಡೆಗೊಂದು ದಿವಸ ಭಗವಂತನ ಆ ಕರೆ ಸಿಕ್ಕದ ತಕ್ಷಣ ಅವನ ಕರೆಯನ್ನಾಧರಿಸಿ ಎಲ್ಲರೂ ಸಹ ಅವರೊಟ್ಟಿಗೆ ಹೋಗ್ತಾ ಇರುವಂತದ್ದು. ಅಂತೆಯೇ ಇವತ್ತು ನಮ್ಮ ರತ್ನಮ್ಮನವರು ಭಗವಂತನ ಕರೆಗೆ ಸಿಕ್ಕಿ ಹೊರಟಿದ್ದಾರೆ. ಇವತ್ತು ಅವರ ಸರದಿ, ನಾಳೆ ನಾವು ನೀವು ಎಲ್ಲರೂ ಸಹ ಅವರ ಹಾದಿಯನ್ನೇ ಅನುಸರಿಸಿ ಹೋಗ್ಬೇಕಾಗ್ತದೆ ಅಂತೇಳಿ. ಆದ್ರೆ ಇರುವಷ್ಟು ದಿವಸ ಪ್ರೀತಿಯಿಂದ ಎಲ್ಲರೊಟ್ಟಿಗೆ ಬಾಳಿ ಬದುಕ್ತಾ 4 ದಿವಸ 4 ಜನ ಒಳ್ಳೆಯವರು ಅಂತ ಅನಿಸ್ಕೊಂಡು ಹೋದ್ರೆ ಅದಷ್ಟೇ ಸಾಕು ಅಂತೇಳಿ. ಕೋಟ್ಯಾಂತರ ರೂಪಾಯಿ ಹಣ ಸಂಪಾದನೆ ಮಾಡಿದ್ರು ಹೋಗುವಾಗ ನಮ್ಮ ಕೈಲಿ 1 ರೂಪಾಯಿನೂ ಸಹಿತ ತಕೊಂಡು ಹೋಗಕ್ ಸಾಧ್ಯವಿಲ್ಲ. ಯಾಕೆಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟವನಕ್ಕನ್ನೋ ದೂರಿಯಾಗದೆ 7 FTR 8 FTR ಅಂತಂದ್ರೆ 1 FTR ಸಹ ಇರೋಕ್ಕಾಗೋದಿಲ್ಲ. ಕೊನೆಯಲ್ಲಿ ಉಸಿರು ಹೊಂಟೋಯ್ತಾ ಅದೇ ಅಂತಿದಂಗೆನೆ ಯಾವ FTR ಅಲ್ಲಿ ಇದ್ರು ಬಿಡುದಿಲ್ಲ. ಅಪ್ಪ ತಂದು ಹೊರಗಡೆ ಮಲಗಿಸ್ಕರ್ರಿ ಅಂದ್ಬಿಟ್ಟು ದಡ 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 ಅಂತ ಈಚೆಗೆ ಮುಳುಗತ್ತೀವಿ. ಯಾಕೆ ಅಂತಂದ್ರೆ ಒಳಗಡೆ ಪ್ರಾಣ ಚೆಲ್ಲುವಂತ ಸ್ವಾತಂತ್ರ್ಯನೂ ಸಹ ಈ ದೇಹಕ್ಕಿಲ್ಲ. ಯಾಕೆ ಅಂತಂದ್ರೆ ಅಂತಹ ನಶ್ವರವಾದಂತ ಕಾಯ ಸುಮ್ಮನೆ ಹಗಲಿರುಳೆಲ್ಲವೂ ಸಹ ಕೇವಲ ನಂದು ನಂದು ನಾನು ನನ್ನವರು ಅಂತಕ್ಕಂಥ ವ್ಯಾಮೋಹದಲ್ಲಿ ಕಾಲವನ್ನು ಕಳೀತಾ ಬರ್ತದೆ ಅಂತೇಳಿ ಆ ಭಗವಂತನ ಆ ಅಭಿಮತ ಒಂದೇ ನಮ್ಮೆಲ್ಲರಿಗೂ ಅವನ ಆಶೀರ್ವಾದ ಒಂದಷ್ಟೇ. ಅವನ ಒಲುಮೆ ಇರೋ ತನಕಷ್ಟೇ ಈ ಭೂಮಿಯ ನಂಟು, ಈ ಮಣ್ಣಿನ ನಂಟು, ಮನೆಯ ನಂಟು, ಅವೆಲ್ಲವನ್ನು ಬಿಟ್ಟು ಕಡೆಗೊಂದು ದಿವಸ ಭಗವಂತನ ಬಂಧವನ್ನು ಬೆಳೆಸ್ಕೊಂಡು ಭಗವಂತನ ಸಂಬಂಧವನ್ನು ಕಟ್ಕೊಂಡು ನಾ ಕಾಳ ಮೇಲೆ ಕಾಕ ಹಾಕೊಂಡು ಹೋಯ್ತಾ ಇರಬೇಕು. ಅಷ್ಟೇನೆ ಇವತ್ತಿನ ಬದುಕು. ಇವತ್ತು ದುಡ್ಡು ಮಡಗಿರೋರು ಶ್ರೀಮಂತರಲ್ಲ, ಅವರು 1000 ಎಕರೆ ಗದ್ದೆ ಮಡಗವ್ರೆಕ್ಕನೋ ಅಂತಂದ್ರೆ ಅವರೆಲ್ಲ ನಿಜವಾದ ಶ್ರೀಮಂತರು. ಇವತ್ತು ಆರೋಗ್ಯಕರವಾದಂತಹ ಜೀವನವನ್ನ ಸಾಗಿಸ್ತಾ ಶತಾಯುಷಿಗಳಾಗಿ ದೀರ್ಘಾಯುಷಿಗಳಾಗಿ ಬದುಕಿ ಬಾಳಿ ಯಾವುದೇ ರೋಗ ರುಜಿನ ಇಲ್ಲ ಕನ್ನೋ ಅಂತ ಅಂದ್ಬಿಟ್ಟು ಕೊಟ್ಟದ್ದೆಲ್ಲ ತಿನ್ಕೊಂಡದ್ದೆ ಮನಗಿದ ತಕ್ಷಣನೇ ದಿಮ್ಗೆ ಕೊಟ್ಟು ಹೇಟ್ಗೆ ತಲೆಯ ನೆಮ್ಮದಿಲ್ ನಿದ್ದೆ ಮಾಡ್ತಾರಲ್ಲ ಅವರೇ ನಿಜವಾದಂತಹ ಶ್ರೀಮಂತರು ಇವತ್ತು. ಯಾಕೆ ಅಂತಂದ್ರೆ ಹಿರೀಕರು ಅಂತಹ ಸಂಸ್ಕೃತಿ ಒಳಗಡೆ ಕಾಲವನ್ನು ಕಳೆದ್ಬಿಟ್ಟು ಹೋಗಿರ್ತಕ್ಕಂಥ ಜೀವಗಳು. ಇವತ್ತು ಅಂತಹ ನೆನಪಿನಲ್ಲೇ ಇದ್ದಂತಹ ತಾಯಿ ರತ್ನಮ್ಮನವರು ಸಹ ಇವತ್ತಿನ ದಿವಸ ಅಂತಹ ಮಮಕಾರದ ಮೂರ್ತಿಯಾಗಿ ಕಾಲವನ್ನು ಕಳೆದು ಮಕ್ಕಳಿಗೆಲ್ಲ ಬದುಕನ್ನ ಕಟ್ಟಿಕೊಟ್ಬಿಟ್ಟು ಹೋಗಿರ್ತಕ್ಕಂತಹ ಜೀವ ಆ ಭಗವಂತನನ್ನ ಸೇರ್ಕೊಳ್ಳಿ ಹೊರಟಿದೆ. ಅವರ ಆತ್ಮಕ್ಕೆ ಭಗವಂತ ಸದ್ಗತಿಯನ್ನ ಕೊಡ್ಲಿ ಅಂತ ಹೇಳ್ತಾ, ಮನುಷ್ಯನ ಜೀವನ ನೀರ ಮೇಲಿನ ಗುಳ್ಳೆ ಅಂತ, ಯಾರು ಯಾವಾಗ ಎಷ್ಟೊತ್ತಿಗೆ ಎಲ್ಲಿ ಹೆಂಗೋಯ್ತೀವಿ ಅಂತ ಯಾರಿಗೂ ಸಹ ಗೊತ್ತಿಲ್ಲ. ಇವತ್ತಿನ ತುತ್ತು ಮಾತ್ರ ನಮ್ಮದು, ಮಾರನೆಯ ತುತ್ತು ಗೊತ್ತಿಲ್ಲ ಅಂತೇಳಿ. ಸರ್ವಂ ಬ್ರಹ್ಮಮಯಂ ಅಂತೇಳಿ, ಎಲ್ಲವೂ ಸಹ ಭಗವಂತನಮಯ ಅಂತೆ. ಇರುವ ತನಕ ನಂದು ನಾನು ನನ್ನವರು ಅಂತಕ್ಕಂಥ ವ್ಯಾಮೋಹವನ್ನೆಲ್ಲ ಕಳಚಿ ಕಡೆಗೊಂದು ದಿವಸ ಭಗವಂತನನ್ನು ಆಧರಿಸಿ ಹೊರಡುವ. ನಂದು ನಾನು ನನ್ನವರು ಎಲ್ಲ ನಶ್ವರ ಅಂತೇಳಿ ಜೀವನದ ನಶ್ವರತೆಯನ್ನು ಸಾರದಂತಹ ಒಂದು ಜನಪ್ರಿಯವಾದಂತಹ ಗೀತೆ ಕೇಳೋಣ. ಭಕ್ತ ಕುಂಬಾರ ಚಿತ್ರದ ಒಂದು ಗೀತೆಯೊಂದನ್ನ ಸಾದರ ಪಡಿಸ್ತಾ ಜೀವನದ ನಶ್ವರತೆಯನ್ನು ಸಾರ್ತಾ ಭಗವಂತನ ಒಲಮೆಯೊಂದೇ ಹೇಳಿ ಸಾರದಂತಹ ಒಂದು ಗೀತೆ ಕೇಳೋಣ. ಪರತತ್ವವನು ಬಲ್ಲ ಪಂಡಿತನು ನಾನಲ್ಲ, ಹರಿನಾಮ ಒಂದುಳಿದು ನನಗೇನು ತಿಳಿದಿಲ್ಲ, ನನಗೇನು ತಿಳಿದಿಲ್ಲ. ಮಾನವ ದೇಹವೋ ಮೂಳೆ ಮಾಂಸದ ತಡೆಗೆ, ಮಾನವ ಮೂಳೆ ಮಾಂಸದ ತಡೆಗೆ
ಇದರ ಮೇಲಿದೆ ತೊಗಲಿನ ಹೊದಿಕೆ, ಇದರ ಮೇಲಿದೆ ತೊಗಲಿನ ಹೊದಿಕೆ, ತುಂಬಿದೆ ಒಳಗೆ ಕಾಮಾನಿ ಬಯಕೆ. ಮಾನವ ಮೂಳೆ ಮಾಂಸದ ತಡೆಗೆ, ದೇಹವು ಮೂಳೆ ಮಾಂಸದ ತಡೆಗೆ. ನವಮಾಸಗಳು ಹೊಲಸಲೆ ಕಳೆದು ನವರಂಧ್ರಗಳ ತಳೆದು ಬೆಳೆದು ಬಂದಿದೆ ಭುವಿಗೆ ಈ ನರ ಗೊಂಬೆ. ನಂಬಲು ಏನಿದೆ ಸೌಭಾಗ್ಯವೆಂದೇ ಮಾನವ ಮೂಳೆ ಮಾಂಸದ ತಡೆಗೆ, ದೇಹವು ಮೂಳೆ ಮಾಂಸದ ತಡೆಗೆ. ಉಸಿರಾಡುವ ತನಕ ನಾನು ನನ್ನದೆಂಬ ಮಮಕಾರ, ನಿಂತ ಮರುಗಳಿಗೆ ಮಸಣದೆ ಸಂಸ್ಕಾರ. ಮಣ್ಣಲ್ಲಿ ಬೆರೆತು ಮೆಲ್ಲಗೆ ಕೊಳೆತು ಮುಗಿಯುವ ದೇಹಕ್ಕೆ ವ್ಯಾಮೋಹವೇಕೆ. ಮಾನವ ಮೂಳೆ ಮಾಂಸದ ತಡೆಗೆ, ದೇಹವು ಮೂಳೆ ಮಾಂಸದ ತಡೆಗೆ. ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ. ಭಕ್ತಿಯ ಬೆಳಕು ಬಾಳಿಗೆ ಬೇಕು, ಮುಕ್ತಿಗೆ ವಿಠಲನ ಕೊಂಡಾಡಬೇಕು. ಮಾನವ ಮೂಳೆ ಮಾಂಸದ ತಡೆಗೆ, ದೇಹವು ಮೂಳೆ ಮಾಂಸದ ತಡೆಗೆ. ಇದರ ಮೇಲಿದೆ ತೊಗಲಿನ ಹೊದಿಕೆ, ಇದರ ಮೇಲಿದೆ ತೊಗಲಿನ ಹೊದಿಕೆ, ತುಂಬಿದೆ ಒಳಗೆ ಕಾಮಾರಿ ಬಯಕೆ. ಮಾನವ ಮೂಳೆ ಮಾಂಸದ ತಡೆಗೆ, ದೇಹವು ಮೂಳೆ ಮಾಂಸದ ತಡೆಗೆ. ವಿಠಲ ವಿಠಲ ಪಾಂಡುರಂಗ ವಿಠಲ, ವಿಠಲ ವಿಠಲ ಪಾಂಡುರಂಗ ವಿಠಲ, ವಿಠಲ ವಿಠಲ ಪಾಂಡುರಂಗ ವಿಠಲ, ವಿಠಲ ವಿಠಲ ಪಾಂಡುರಂಗ ವಿಠಲ, ವಿಠಲ ವಿಠಲ ಪಾಂಡುರಂಗ ವಿಠಲ. ಜಯ ಪಾಂಡುರಂಗ ವಿಠಲ, ಜಯ ಪಾಂಡುರಂಗ ವಿಠಲ. ಹೌದು, ಮುಕ್ತಿಗೆ ವಿಠಲನ ಕೊಂಡಾಡಬೇಕು. ಭಗವಂತನ ನಾಮಸ್ಮರಣೆಯನ್ನ ಕೊಂಡಾಡ್ತಾ ಎಲ್ಲರೂ ಸಹ ಒಂದಲ್ಲ ಒಂದು ದಿವಸ ಈ ಭೂಮಿಯನ್ನು ಬಿಟ್ಟು ಭಗವಂತನ ಬಂಧವನ್ನು ಕಟ್ಟಿಕೊಂಡು ಹೋಗ್ತಾ ಇರಬೇಕು ಅಂತೆ. ಅಂತೆಯೇ ನಮ್ಮ ಬನ್ನಂಗಾಡಿ ಗ್ರಾಮದಲ್ಲಿ ರತ್ನಮ್ಮನವರ ನೆನಪು ಸ್ಥಿರವಾಗಲಿ ಅಂತೇಳಿ
ಅವರ ಬಂಧು ಬಳಗದವ್ರನ್ನೆಲ್ಲ ಇವತ್ತಿನ ದಿವಸ ಕರೆಸಿ ಅವರ ಹೆಸರೇಳಿ 4 ಜನಕ್ಕೆ ಅನ್ನದಾಸೋಹವನ್ನು ಬಡಿಸ್ತಾ ವಾ ಹೋಗ್ ಸೇರ್ಕೊ ನಿನ್ನ ಊರ್ಗೆ ಅಂತೇಳಿ ಇವತ್ತು ಪ್ರೀತಿಯಿಂದ ಕಳಿಸ್ಕೊಡ್ತಾ ಇರ್ತಕ್ಕಂಥ ಪುಣ್ಯದ ಕಾರ್ಯದಲ್ಲಿ, ಭಕ್ತಿಯ ಕಾರ್ಯದಲ್ಲಿ ಇವತ್ತು ನಾವು ನೀವೆಲ್ಲರೂ ಸಹ ಭಾಗವಹಿಸಿದ್ದೇವೆ. ಅವರ ಆತ್ಮ ಭಗವಂತನ ಸಾಯುಜ್ಯವನ್ನ ತಲುಪಲಿಕ್ಕೆ ಇವತ್ತಿನ 12 ಗಂಟೆಯ ತನಕನೂ ಸಹ ರತ್ನಮ್ಮನವರು ಯಾವುದೋ ಒಂದು ರೂಪದಲ್ಲಿ ಇಲ್ಲೇ ಕುಳಿತಿರ್ತಾರೆ ಅಂತ. ಹೌದು, ಯಾರಾದ್ರೂ ತೀರ್ಕೊಂಡ್ರು ಅಂತಂದ್ರೆ ಅವರು ಸ್ವರ್ಗಕ್ಕೆ ಹೋಯ್ತಾರೋ ನರ್ಕಕ್ಕೆ ಹೋಯ್ತಾರೋ ಅಂತೇಳಿ ಬಂದಿರ್ತಕ್ಕಂಥ ಜನವೇ ತೀರ್ಮಾನಿಸ್ತಾರಂತೆ. ಹೆಂಗೆ ಎಲ್ಲರೂ ಸೇರಿ ಮಾತನಾಡ್ಕೊಂಡ್ರೆ ಎಂತಹ ಪುಣ್ಯಾತ್ಮ ಸತ್ತೋದ, ಎಂತ ನಮ್ಮ ರತ್ನಮ್ಮನವರ ನೆನಪು ಸ್ಥಿರವಾಗಲಿ ಅಂದ್ಬಿಟ್ಟು ಅವರ ಮನೆ ಮಂದಿ ಎಲ್ಲ ಸೇರ್ಕೊಂಡು ಚೇತನಕ್ಕೆ ನಮನವನ್ನ ಸಲ್ಲಿಸುವಂತಹ ಒಂದು ಪುಣ್ಯದ ಕಾರ್ಯದಲ್ಲಿ, ಭಕ್ತಿಯ ಕಾರ್ಯದಲ್ಲಿ ನಾವು ನೀವೆಲ್ಲರೂ ಸಹ ಭಾಗವಹಿಸಿದ್ದೇವೆ. ಮುಖಪುಟದಲ್ಲಿ ಸಹ ಹಲವಾರು ಜನ ಸ್ನೇಹಿತರು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಮತ್ತೊಂದು ಗೀತೆಯೊಂದಿಗೆ ನಮ್ಮ ಗೀತ ನಮನವನ್ನ ಸಮರ್ಪಣೆಯನ್ನು ಮಾಡ್ತಾ ಕೇಳೋಣ. ಅಮ್ಮನ ಋಣವನ್ನ ತೀರಿಸಲಿಕ್ಕೆ ಇವತ್ತು ಚಲುವೇಗೌಡರ ಆ ಕುಟುಂಬ ವರ್ಗದಲ್ಲಿ ಅವರ ಮಕ್ಕಳುಗಳೆಲ್ಲರೂ ಸಹ ಧರ್ಮ ಕಾರ್ಯವನ್ನು ಮಾಡ್ತಾ, ಯಾಕೆಂದ್ರೆ ಇದು ಪುಣ್ಯದ ಕಾರ್ಯ. ಇವತ್ತಷ್ಟೇನೆ ನಮ್ಮ ರತ್ನಮ್ಮನವರ ಹೆಸರು ಕಳೆತಿದ್ದಂಗೆನೆ ಅವರ ನೆನಪುಗಳು ಯಾವುದನ್ನು ಸಹ ನಮ್ಮೊಟ್ಟಿಗೆ ಕೇವಲ ತಾಯಿಯ ಹೆಸರು ಮಾತ್ರ ಇರ್ತದೆ, ಉಸಿರು ಭಗವಂತನಲ್ಲಿ ಸಾಯುಜ್ಯವನ್ನು ಪಡೆಯಲಿಕ್ಕೆ ಹೊರಡಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ನಮ್ಮ ಕಾರ್ಯಕ್ರಮವನ್ನ ಸಾದರಪಡಿಸ್ತಾ ಕೇಳೋಣ. ತಾಯಿಯ ನೆನಪನ್ನ ಕೊಂಡಾಡಿ ತವರಿನ ನೆನಪನ್ನ ಸಾದರಪಡಿಸ್ತಾ ಕಾರ್ಯಕ್ರಮ ಮುಂದುವರಿಸ್ತೀವಿ. ಯಾಕೆಂದ್ರೆ ಅಮ್ಮನ ಪ್ರೀತಿ ದೊಡ್ಡದು ಅಂತೇಳಿ ಆ ತಾಯಿ ಮಗುವನ್ನ 9 ತಿಂಗಳು ಹೆತ್ತು ಹೊತ್ತು ಸಾಕಿ ಬೆಳೆಸಿದ್ರೆ ಅದು ಒಂದ್ಸಾರಿ ತೊದಲು ನುಡಿಲಿ ಅಮ್ಮ ಅಂದ್ಬಿಟ್ರೆ ಸಾಕಂತೆ ತಾಯಿಗೆ ಆನಂದವೋ ಆನಂದ ಅಂತೇಳಿ ಎಲ್ಲ ಇನ್ನೊಂದ್ಸರನ್ನು ಅನ್ಕೊಂಡದ್ದೆ ಆ ತಾಯಿಯನ್ನ ಪ್ರೀತಿಯಿಂದ ಕಾಲ ಕಳೀತಾ. ಯಾಕೆಂದ್ರೆ ಇರ್ಬೇಕು ಮಕ್ಕಳೆಲ್ಲವೂ ಮನೆ ತುಂಬಾ ಮಕ್ಕಳು ಓಡಾಡ್ಕೊಂಡಿದ್ರೆ ಆ ತಾಯಿಗೆ ಆನಂದವೋ ಆನಂದ. ಪ್ರೀತಿಯಿಂದ ಓಡಾಡ್ಕೊಂಡು ಬರ್ತಾ ಇದ್ರೆ ಮಗುಗೆ ಹೇಳ್ತಾರಂತೆ ನಮ್ಮ ಜನಪದರು, ಹೆಂಗೆ ಆಡಿ ಬಾ ಎನಕಂದ ಅಂಗಾಲ ತೊಳೆದೇನು ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ನಿನ್ನ ಬಂಗಾರದ ಪಾದ ತೊಳೆದೇನು. ಭಗವಂತನ ಪಾದ ದೇವರ ಸಮಾನ ಅಂತ ಮಕ್ಕಳುಗಳು. ಹಾಗಾಗಿ ಆ ಪ್ರೀತಿಯಿಂದ ಆ ತಾಯಿಯನ್ನು ನೆನೀತಾ ಹೇಳು. ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತ ಮುದ್ದಿನ ಕಂದ ತಾಯಿ ಕೊಡುವ ಮುತ್ತಿನಿಂದ ನಗುವುದೇ ಚಂದ. ತೊದಲು ನುಡಿಗಳಿಂದ ಅಮ್ಮ ಎಂದರೆ ಚಂದ. ಅದನ್ನು ಕಂಡ ತಾಯಿ ಮನಕ್ಕೆ ಎಷ್ಟು ಆನಂದ. ಹೆತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು. ಹೆತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು. ಬಾಡದಂತೆ ನೋಡುವಳು ತಾಯಿ, ಶಿಶುವಿಗಾಗಿ ಪ್ರಾಣವನ್ನೇ ಕೊಡುವಳು ತಾಯಿ. ಬೀಳದಂತೆ ಬಾಡದಂತೆ ನೋಡುವಳು ತಾಯಿ, ಶಿಶುವಿಗಾಗಿ ಪ್ರಾಣವನ್ನೇ ಕೊಡುವಳು ತಾಯಿ. ಮಗುವಿನಿಂದ ತನ್ನ ಮನದ ಚಿಂತೆ ಮರೆವಳು, ಮಗುವಿನಿಂದ ತನ್ನ ಮನದ ಚಿಂತೆ ಮರೆವಳು. ಮಗುವಿನಿಂದ ಮುಂದೆ
ಮುಂದಿನ ದಿನವ ಕಳೆವಳು, ಮಗುವಿನಿಂದ ಮುಂದಿನ ದಿನವ ಕಳೆವಳು. ಹೆತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು. ತನ್ನ ಮಗುವನ್ನು ಕೊಟ್ಟಿರಲಿಟ್ಟು ಜೋಗುಳವ ಹಾಡುವಳು ಮುತ್ತನ್ನು ಕೊಟ್ಟು. ತಾಯಿ ತನ್ನ ಮಗುವನ್ನು ಕೊಟ್ಟಿರಲಿಟ್ಟು ಜೋಗುಳವ ಹಾಡುವಳು ಮುತ್ತನ್ನು ಕೊಟ್ಟು. ಮಲಗು ಎಂದು ತೊಡೆಯ ಮೇಲೆ ಶಿಶುವನ್ನು ಇಟ್ಟು, ಮಲಗು ಎಂದು ತೊಡೆಯ ಮೇಲೆ ಶಿಶುವನ್ನು ಇಟ್ಟು ಮಲಗಿಸುವಳು ತನ್ನ ಎಲೆಯ ಹಾಲನ್ನು ಕೊಟ್ಟು, ಮಲಗಿಸುವಳು ತನ್ನ ಎಲೆಯ ಹಾಲನ್ನು ಕೊಟ್ಟು. ಹೆತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು, ರತ್ನಮ್ಮನ ಮಾತ್ರ ಹೃದಯ ಅಷ್ಟೇ ದೊಡ್ಡದು. ನೀಡುತ್ತ ಮಗುವು ಆಡುತ್ತಲಿರಲು, ಮನೆ ಮನವನ್ನೆಲ್ಲ ಅದು ಬೆಳಗುತ್ತಲಿರಲು. ಅಂಬೆಗಾಲ ನೀಡುತ್ತ ಮಗುವು ಆಡುತ್ತಲಿರಲು, ಮನೆ ಮನವನ್ನೆಲ್ಲ ಅದು ಬೆಳಗುತ್ತಲಿರಲು. ಮಕ್ಕಳಿರುವ ಮನೆಯು ಸದಾ ಸ್ವರ್ಗದಂತೆ, ಮಕ್ಕಳಿರುವ ಮನೆಯು ಸದಾ ಸ್ವರ್ಗದಂತೆ. ಹೆತ್ತವರ ಪಾಲಿಗೆ ಅದು ಜ್ಯೋತಿಯಂತೆ, ಹೆತ್ತವರ ಪಾಲಿಗೆ ಅದು ಜ್ಯೋತಿಯಂತೆ. ಹೆತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು. ಹೆತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು. ಹೆತ್ತ ತಾಯಿ ಅಂತ ಹೆಸರು ಎಷ್ಟು ದೊಡ್ಡದು. ತಂದೆ ತಾಯಿ ಇಬ್ರು ಋಣನೂ ಸಹ ನಮ್ಮ ಕೈ ತೀರ್ಸಲಿಕ್ಕಾಗುತ್ತೆ. 7 ಜನ್ಮಗಳೆತ್ತಿದ್ರು ಸಹ ಹೆತ್ತವರ ಋಣವನ್ನ ತೀರ್ಸಲಿಕ್ಕೆ ಸಾಧ್ಯವಿಲ್ಲ. ತಾಯಿ ತನ್ನ ಆ ಸೆರಗನ ಮರೆಯಲ್ಲಿ ಔಚಿ ಮಮಕಾರವನ್ನ ತುಂಬಿ ತನ್ನ ಸೊಟ್ಟದ ಮೇಲೆ ಕೂರಿಸ್ಕೊಂಡು ಆ 9 ವರ್ಷಗಳ ಕಾಲ ಪ್ರೀತಿಯಿಂದ ಬದುಕಿನ ಬವಣೆಯನ್ನ ಕಲಿಸಿದ್ರೆ ತಂದೆ ಅನ್ನಿಸ್ಕೊಂಡಿರ್ತಕ್ಕಂಥವನು ತನ್ನ ಹೆಗಲ ಮೇಲೆ ಹೊತ್ಕೊಂಡು 90 ವರ್ಷಗಳ ಕಾಲ ಆ ಮಕ್ಕಳಿಗೆ ಬದುಕಿನ ಬವಣೆಯನ್ನ ಕಟ್ಟತಕ್ಕಂತಹ ಜೀವ. ತಂದೆ ಮುಂದೆ ಎದುರಿಸಿದ್ರು ಸಹ, ಮುಂದೆ ಗದರಿಸಿದ್ರು ಒಳಗಡೆ ಹೋಗಿ ಮಮ್ಮಲ್ಲ ಮರುತ್ತಾನಂತೆ. ಯಾಕೆಂದ್ರೆ ನನ್ನ ಮಕ್ಕಳು ಸಹ ಬನ್ನಂಗಾಡಿ ಒಳಗೆ ಎಲ್ಲರಂತೆ ಬದುಕಲಿ, ಬಾಳ್ಲಿ, ಅವರ 4ರಂತೆ ಎಲ್ಲರೊಟ್ಟಿಗೆ ಇರ್ಲಿ ಅಂತ ಅನ್ನುವಂತಹ ಪ್ರೀತಿಯನ್ನ, ನೆನಪುಗಳನ್ನ ಕೊಟ್ಟು ಹೊರಟಿರ್ತಕ್ಕಂತಹ ಜೀವಗಳು. ದೇವರು ನಾನು ಎಲ್ಲಾ ಕಡೆನೂ ಇರ್ಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಪ್ರತಿಯೊಂದು ಮನೆಯಲ್ಲೂ ಸಹ ಆ ತಂದೆ ತಾಯಿಯ ರೂಪದಲ್ಲಿ ಬಂದಿರ್ತಾರಂತೆ. ಶಿವ ಪಾರ್ವತಿಯರಂತೆ, ಲಕ್ಷ್ಮೀನಾರಾಯಣರಂತೆ, ಬ್ರಹ್ಮ ಸರಸ್ವತಿಯರಂತೆ ತಂದೆ ತಾಯಿಗಳ ಆ ಹೆಸರಿನಲ್ಲಿ, ಆ ರೂಪದಲ್ಲಿ ನಮ್ಮ ಕಣ್ಣು ಮುಂದೆ ಕಾಣಿಸ್ತಕ್ಕಂತಹ ನಿಜ ದೇವರುಗಳಾಗಿ ಕಣ್ಣು ಮುಂದೆ ಕಾಣಿಸ್ತಕ್ಕಂತಹ 2 ಜೀವಗಳು. ಇವತ್ತು ಅದೇ ರೀತಿ ರತ್ನಮ್ಮನವರು ಇವತ್ತಿನ ದಿವಸ ಬದುಕಿನ ಬವಣೆಯನ್ನ ಕೊಟ್ಟು ಭಗವಂತನವರು ಹೊರಟವ್ರೆ.
ಬುದ್ಧ ಹೇಳಿದಾಗೆ ಆ ಜವರಾಯ ಬಂದ್ರೆ ಮನೆತಕ್ಕೆ ಒಬ್ಬನೇ ಬರುವುದಿಲ್ಲ, ಕುಡುಗೋಲು ಪಾಶ ಎಲ್ಲವನ್ನು ಸಹ ಹಿಡ್ಕೊಂಡೇ ಬಂದು ಕುಂತ್ಕೊಂಡನಂತೆ. 11 ದಿವಸದ ಕೆಳಗೆ ಅಟ್ಟಿ ಭಾಗದಲ್ಲಿ ಕುಣಿಸ್ಕೊಂಡಿದ್ದಾರೆ. ಲಕ್ಷ್ಮಮ್ಮನವ್ರಿಗೆ ನಮ್ಮ ರತ್ನಮ್ಮನವ್ರಿಗೆ ಹೇಳ್ತಾ ಇದಾರಂತೆ, ರತ್ನಮ್ಮ ಇವತ್ತು ಮುಗಿತು ಅವ ನಿನಗೆ ಬನ್ನಂಗಾಡಿ ಋಣ, ಬಾ ನಮ್ಮೂರ್ಗ್ ಹೋಗದ, ನಾನು ಕರ್ಕ ಹೋಯ್ತೀನಿ ಬಾ ಅಂತ ಹೇಳಿದ್ರೆ ರತ್ನಮ್ಮವರು ವಾದ ಕುಂತ್ಕೊಂಡ್ರಂತೆ. ಅಪ್ಪ ಕುತ್ಕೋ, ಇವತ್ತು ಮಾತಾಡದ ಕುತ್ಕೋ, ಒಂದೇ ಸಮನೆ ಬಂದ್ಬಿಟ್ಟು ಬಾ ಬಾ ಅಂತ ಕರೀತಾ ಇದೆಯಲ್ಲ, ಯಾರು ನೀನು ಅಂತ ಅಂದ್ಬಿಟ್ಟು 11 ದಿವಸದ ಕೆಳಗೆ ರತ್ನಮ್ಮವರು ಎಷ್ಟೇ ವಾದ ಮಾಡಿದ್ರು ಬಿಡದಂತೆನೆ ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಹೋಯ್ತಾ ಇದ್ದಾನಂತೆ ಅವ್ರ ಊರಿಗೆ. ಹೆಂಗೆ ಜವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ, ಅವನು ಬಂದ್ರೆ ಏನನ್ನು ನೋಡೋದಿಲ್ಲ ಅಂತ ಜನ ಬೈತಾರಂತೆ. ಅಪ್ಪ ಕಣ್ಣೇ ಇಲ್ವಾ ಇವನಿಗೆ, ಕರುಣೆನೇ ಇಲ್ವಾ, ಎಲ್ಲಾರನ್ನು ಬಂದು ಒಂದೇ ಸಮಯ ಗೋರ್ಕಂದು ಹೊಂಟೋಯ್ತಾನಲ್ಲ, ಅಲ್ಲ ಯಾರನ್ನು ಬಿಡುದಿಲ್ವಲ್ಲ ಅಂತ ಬೋದ್ರು, ಎಷ್ಟೇ ಬೋದ್ರು ಬಿಡುದಿಲ್ಲ. ಯಾಕೆಂದ್ರೆ ಯಾರ್ಯಾರನ್ನ ಯಾವ್ಯಾವ ರೂಪದಲ್ಲಿ ಹೆಂಗ್ ಕರ್ಸ್ಕೋಬೇಕು ಅಂತ ಭಗವಂತ ಮುದ್ದೆ ನಿಶ್ಚಯ ಮಾಡಿ ಕಳಿಸಿದನಂತೆ. ಎಷ್ಟೇ ವಾದ ಮಾಡಿದ್ರು ಬಿಡುದಿಲ್ಲ ಅಂತೇಳಿ. ಅಪ್ಪ ಜವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ, ಕುಡುಗೋಲ್ ಕೊಡಲಿಯೊಂದು ಹೆಗಲೇರಿ ಒಳ್ಳೊಳ್ಳೆ ಮರವ ಕಡಿ ಬಂದ, ಒಳ್ಳೆ ಫಲ ಬಿಟ್ಟ ಮರವ ಕಡಿ ಬಂದ. ಜವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ, ಜವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ, ಕೂಡುಗೋಲು ಕೊಡಲಿಯೊಂದೆಗಲೇರಿ ಒಳ್ಳೊಳ್ಳೆ ಮರವ ಕಡಿ ಬಂದ, ಒಳ್ಳೆ ಫಲ ಬಿಟ್ಟ ಮರವ ಕಡಿ ಬಂದ. ಜವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ. ಬರದ ಜಬರ ಇನ್ಯಾಕೆ ಬಂದಾನೋ, ಎಂದು ಬರದ ಜಬರ ಇನ್ಯಾಕೆ ಬಂದಾನೋ, ಕೊಳ್ಳಯ್ಯ ಚೊಂಬ ಕುಡಿ ನೀರ, ಅಪ್ಪ ಕೊಳ್ಳಯ್ಯ ಚೊಂಬ ಕುಡಿ ನೀರ. ರತ್ನಮ್ಮವ್ರು ಹೇಳ್ತವ್ರೆ, ಅಪ್ಪ ಇವತ್ತು ಬಂದ್ಬಿಟ್ಟು ನಮ್ಮ ಮನೆ ತಕ್ಕೆ ಬಾಬಾ ಅಂತ ಕರಿತೀಯಲ್ಲ, ಹೆಂಗ್ ಬರೋನೆ, ಕುತ್ಕೋ ಇವತ್ತು ಮಾತಾಡದ, ಕುಂತ್ಕೋ ಅಂದ್ಬಿಟ್ಟದೆ, ತಪ್ಪ ನೀರ್ ಕುಡಿಯಪ್ಪ ಅಂತ ಚೋಗ ಕೊಟ್ರೆ ಎಂ ಧರ್ಮ ಹೇಳ್ತಾ ಇದ್ದಾನಂತೆ. ರತ್ನಮ್ಮವ್ರೆ ನಿಮ್ ಮನೆ ತಕ್ಕೆ ನಾನು ನೀರ್ ಕುಡ್ಕೊಂಡು ಊಟ ಉಣ್ಕೊಂಡು ಮಾತುಕತೆ ಆಡ್ಕೊ ಹೋಗಿ ಬಂದವನೇ ಅಂತ ತಿಳ್ಕೊಂಡಿದೀಯವ ನನ್ನ ಅವ್ವ. ನಾನು ಕುಡಿಯೋಕೆ ಬಂದಿಲ್ಲ, ಕೂರೋಕೆ ಬಂದಿಲ್ಲ, ನಾನು ಕುಡಿಯೋಕೆ ಬಂದಿಲ್ಲ, ಕೂರೋಕೆ ಬಂದಿಲ್ಲ, ಗಂಡನ ಮಡದಿ ನಡೆ ಮುಂದೆ, ಗಂಡನ ಮಡದಿ ನಡೆ ಮುಂದೆ, ಗೊತ್ತಾಯ್ತು ರತ್ನವ್ವ ನಡೆ ಮುಂದೆ, ಗೊತ್ತಾಯ್ತು ರತ್ನಮ್ಮ ನಡೆ ಮುಂದೆ. ಜವರಾಯ ಬಂದರೆ ಬರಿಗೈಲಿ ಬರಲಿಲ್ಲ, ಮುಂದೆ ಚಪ್ಪರ ಹಬ್ಬ
ಹಬ್ಬದ ಸಡಗರ ಮನೆ ಮುಂದೆ ಚಪ್ಪರ ಹಬ್ಬದ ಸಡಗರ ಬಿಟ್ಟೆಂಗೆ ಬರಲು ಜವರಾಯ ನಾನು ಬಿಟ್ಟೆಂಗೆ ಬರಲು ಜವರಾಯ. ರತ್ನಮ್ಮವ್ರು ಹೇಳ್ತಾವ್ರೆ ಯಮಧರ್ಮನಿಗೆ, ಅಪ್ಪ ಇವತ್ತು ನಮ್ಮ ಊರಲ್ಲಿ ಹಬ್ಬ ಮಾಡ್ತಾ ಇವಿ, ನಂಟರು ನಾನವರೆಲ್ಲ ಬಂದವ್ರೆ, ಎಲ್ಲರನ್ನು ಬಿಟ್ಬಿಟ್ಟು ಹೆಂಗ್ ಬರೋನೆ ಅಪ್ಪ, ಕುತ್ಕೋ, ಎಲ್ಲರನ್ನು ಬೌಳಿಕೆ ಮಾಡ್ಬಿಡ್ತೀನಿ ಕುತ್ಕೋ ಅಂತ ಅಂದ್ರೆ ಯಮಧರ್ಮ ನಗ್ತಾ ಇದ್ದಾನಂತೆ. ಅವ್ವ ರತ್ನಮ್ಮವ್ರೆ, ಯಾವ್ದವ ಹಬ್ಬ ಅವ್ವ? ಹಬ್ಬಕ್ಕೆ ನೀನ್ ಕರ್ಸ್ಕೊಂಡಿದೀಯ ನಿನ್ ಬಂಧು ಬಳಗ ಎಲ್ಲನೇ, ನನ್ನ ತಡಿ ತಡಿ ಅಂತ ಹೇಳ್ತಾ ಇದೀಯಲ್ಲ, ಈಗ ಬಾ ನೀನ್ ನನ್ ಜೊತೆಗೆ. ಇವತ್ತು ನೀನ್ ಹಬ್ಬ ಮಾಡ್ತಾ ಇದೀಯ, ಇನ್ 11 ದಿವಸಕ್ಕೆ ನಿನ್ನ ಹೆಸರಲ್ಲೇ ಹಬ್ಬ ಮಾಡಿಸ್ತೀನಿ, ಬಾಯಿಗ ನನ್ನ ಜೊತೆಲಿ ಅಂತ ಅಂದ್ಬಿಟ್ಟದ ಯಮಧರ್ಮ ಹೇಳದಂತೆ. ಹೌದು, ಇವತ್ತು ರತ್ನಮ್ಮವ್ರ ಹೆಸರು ಹೇಳ್ಕೊಂಡು ಅಣ್ಣ ತಮ್ಮದಿರು ಬಂಧು ಬಳಗ ಎಲ್ಲಾರನ್ನು ಕರ್ಸ್ಕೊಂಡು ಒಳ್ಳೆ ಕೆಟ್ಟದ್ದು ಊಟ ಮಾಡ್ಕೊಂಡು ಹಬ್ಬ ಮಾಡ್ಕೊತಾ ಕುಂತೀವಿ ನಾವು ನೀವೆಲ್ಲ ಇಲ್ಲಿ. ನಿನಗೆ ಹಬ್ಬ ಮಾಡುವಂತ ನಿನಗೊಂದು ಬರ್ತಾರೆ, ನಿನಗೆ ಹಬ್ಬ ಮಾಡುವಂತ ನಿನ್ನ ಬಂಧು ಬಳಗ ಬರುತ್ತೈತೆ. ಹೊತ್ತಾಯ್ತು ನಡೆಯುವ ನಡೆಮುಂದೆ, ಹೊತ್ತಾಯ್ತು ನಡೆಯುವ ನಡೆಮುಂದೆ, ಹೊತ್ತಾಯ್ತು ರತ್ನಮ್ಮ ನಡೆಮುಂದೆ, ಹೊತ್ತಾಯ್ತು ರತ್ನವ್ವ ನಡೆಮುಂದೆ. ಜವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ, ಮಕ್ಕಳು ಮೊಮ್ಮಕ್ಕಳ ಪುಟ್ಟು ನನ್ ಚಿನ್ನಂತ ಬಳಗ ಪುಟ್ಟು, ನನ್ನ ಅಕ್ಕ ತಂಗಿರ ಪುಟ್ಟು ನನ್ ಚಿನ್ನಂತ ಮನೆಯ ಪುಟ್ಟು. ನಾನಿಂಗೆ ಬರಲು ಜಬರಾಯ ಅಪ್ಪ, ನಾನಿಂಗೆ ಬರಲು ಜಬರಾಯ. ರತ್ನಮ್ಮವ್ರು ಹೇಳ್ತಾವ್ರೆ, ಅಪ್ಪ ಬಂದನು ಒಂದೇ ಸಮನೆ ಬಾ 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 ನಡಿ ನಡಿ ಅಂತ ಕರಿತೀಯಲ್ಲ, ಎಲ್ಲಿ ಬರನೆ? ನಮ್ಮ ಊರು ಬಿಟ್ಬಿಟ್ಟು ಹೆಂಗ್ ಬರನೆ? ನನ್ನ ಅಣ್ಣ ತಮ್ಮದಿರು, ನನ್ನ ಬಂಧು ಬಳಗ, ನನ್ನ ಮಕ್ಕಳು ಮೊಮ್ಮಕ್ಕಳೆಲ್ಲ ಬಿಟ್ಬಿಟ್ಟು ಹೆಂಗ ಬರನೆ? ಬೇಡಕ್ಕನ್ನು ಅಂತ ಹೇಳಿದ್ರೆ ಯಮಧರ್ಮ ಸಮಾಧಾನ ಮಾಡ್ತಾ ಇದ್ದಾನಂತೆ ರತ್ನಮ್ಮವ್ರಿಗೆ. ರತ್ನವ್ವ, ಯಾವ್ದವ ನಿನ್ ಬಂಧು ಬಳಗ? ಯಾರು ನಿನ್ನ ಅಣ್ಣ ತಮ್ಮದಿರು? ಯಾರು ನಿನ್ ಮನೆ? ಅವ್ವ, ಇವ್ರದ್ದು ಯಾರು ನಿನ್ನವರಲ್ಲ. ಬಂದವರೆಲ್ಲ ಎಲ್ಲಿ ಗಂಟು ಬಂದವರು? ಗುಂಡಿ ಗಂಟು ಬರ್ತಾರಷ್ಟೇ, ಮಣ್ಣು ಕೊಡೋ ಗಂಟು ಬರ್ತಾರಷ್ಟೇ, ಸೌದೆ ಕೊಡೋ ಗಂಟು ಬರ್ತಾರಷ್ಟೇ. ಸೌದೆ ಕೊಟ್ಬಿಟ್ಟು ಮಣ್ಣು ಕೊಟ್ಬಿಟ್ಟು ಕಡೆ ಮನೆ ಸೇರ್ಕತಾರೆ ಕಣವ್ವ. ಬಾ, ಕಡೆ ಗಂಟು ನಿನ್ ಜೊತೆಗಿರುವಂತ ನಿನ್ ಬಂಧು ಬಳಗ, ನಿನ್ನ ಮನೆಯೆಲ್ಲ ನನಗ್ ಗೊತ್ತು, ನಾನ್ ಕರ್ಕ ಹೋಯ್ತೀನಿ ಬಾ ಅಂತ ಅಂದ್ಬಿಟ್ಟು 11 ದಿವಸದ ಕೆಳಗೆ ರತ್ನಮ್ಮನವ್ರನ್ನ ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಹೋಯ್ತಾ ಇದ್ದಾನಂತೆ ಯಮಧರ್ಮ. ಹೆಂಗೆ? ಇದು ನಿನ್ನ ಮನೆಯಲ್ಲ, ಇದು ನಿನ್ನ ಊರಲ್ಲ, ಇದು ನಿನ್ನ ಬಳಗವಲ್ಲ, ಇದು ನಿನ್ನ ಮನೆಯಲ್ಲ. ನ್ಯಾಲೈತೆ ಬಾರವ್ವ ನಮ್ಮೂರು, ಸ್ವರ್ಗ ನಮ್ಮ ತವರೂರು. ನ್ಯಾಲೈತೆ ಬಾರವ್ವ ನಮ್ಮೂರು, ಸ್ವರ್ಗ ನಮ್ಮ ತವರೂರು. ಜವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ, ಉಡುಗೋಲ್ ಕೊಡಲಿಯೊಂದೆಗಲೇ ಒಳ್ಳೊಳ್ಳೆ ಮರವ ಕಡಿಬಂದ, ಒಳ್ಳೆ ಫಲ ಬಿದ್ದ ಮರವ ಕಡಿಬಂದ, ನಮ್ಮ ರತ್ನಮ್ಮನವರ ಕರೆದೊಯ್ದ ಜವರಾಯ. ಜವರಾಯ ಇಂದಿರಾ ರಮಣ ಗೋವಿಂದ ಗೋವಿಂದ, ಆಂಜನೇಯ ವರದ ಗೋವಿಂದ ಗೋವಿಂದ.
ಚಲಮನಾರಾಯಣ ಸ್ವಾಮಿ ನಿನ್ನ ಪಾದಾರ್ವೆಗತಿ ಗೋವಿಂದ ಗೋವಿಂದ ರತ್ನಮ್ಮನವರಿಗೆ ವೈಕುಂಠ ಸ್ಥಿರವಾಗಲಿ ಗೋವಿಂದ ಗೋವಿಂದ ಜಯ ಹರ ನಮ ಪಾರ್ವತಿ ಪತೆ ಹರ ಹರ ಮಹಾದೇವ ಶಿವ ಶಂಭೋ